ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಅಧ್ಯಾಯ 8, ವಾಕ್ಯಗಳು 1-7 ಹಾಗೂ 11-13. ಸಹೋದರರೇ, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಆಹಾರ ಪದಾರ್ಥಗಳ ವಿಷಯವಾಗಿ ನಾನು ಹೇಳುವುದೇನೆಂದರೆ, ನಮಗೆಲ್ಲರಿಗೂ ಜ್ಞಾನೋದಯವಾಗಿದೆ ಎಂದು ಹೇಳಿಕೊಳ್ಳುತ್ತೀರಿ. ಜ್ಞಾನವು ನಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡುತ್ತದೆ. ಪ್ರೀತಿಯಾದರೂ ಭಕ್ತಿಯನ್ನು ವೃದ್ಧಿಗೊಳಿಸುತ್ತದೆ. ಯಾರಾದರೂ ತಾನು ಬಲ್ಲವನೆಂದು ಕೊಚ್ಚಿಕೊಳ್ಳುವುದಾದರೆ ತಾನು ತಿಳಿಯಬೇಕಾದದ್ದನ್ನು ಅವನು ಸರಿಯಾಗಿ ತಿಳಿದಿರುವುದಿಲ್ಲ. ಆದರೆ ದೇವರನ್ನು ಪ್ರೀತಿಸುವವನನ್ನು ದೇವರು ಗುರುತಿಸುತ್ತಾರೆ. ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವ ಬಗ್ಗೆ ನನ್ನ ಅಭಿಪ್ರಾಯ ಹೀಗಿದೆ. ವಿಗ್ರಹಗಳಿಗೆ ನಿಜವಾದ ಅಸ್ತಿತ್ವವಿಲ್ಲ. ದೇವರು ಒಬ್ಬರೇ ಹೊರತು ಬೇರೆ ದೇವರಿಲ್ಲ. ಇದು ನಮಗೆ ತಿಳಿದ ವಿಷಯ. ದೇವರುಗಳು ಎನಿಸಿಕೊಳ್ಳುವವರು ಇಹಪರಗಳಲ್ಲಿ ಇರಬಹುದು. ಅಂಥ ಹಲವಾರು ದೇವರುಗಳನ್ನು, ಪ್ರಭುಗಳನ್ನು ಪೂಜಿಸುವುದುಂಟು. ಆದರೆ ನಮಗೆ ಒಬ್ಬರೇ ದೇವರು, ಅವರು ನಮ್ಮ ಪರಮಪಿತ, ಎಲ್ಲ ಸೃಷ್ಟಿಗೂ ಮೂಲಕರ್ತ. ನಾವಿರುವುದು ಅವರಿಗಾಗಿಯೇ. ನಮಗೆ ಒಬ್ಬರೇ ಪ್ರಭು, ಅವರೇ ಯೇಸು ಕ್ರಿಸ್ತ. ಅವರ ಮುಖಾಂತರವೇ ಸಮಸ್ತವೂ ಉಂಟಾಯಿತು. ಅವರ ಮುಖಾಂತರವೇ ನಾವು ಜೀವಿಸುತ್ತೇವೆ. ಆದರೆ ಎಲ್ಲರಿಗೂ ಇದರಲ್ಲಿ ಅರಿವಿಲ್ಲ. ಕೆಲವರು ಸಾಂಪ್ರದಾಯಿಕವಾಗಿ ಬಂದ ವಿಗ್ರಹಾರಾಧನೆಯನ್ನು ಭಾಗವಹಿಸಿ ವಿಗ್ರಹಕ್ಕೆ ಅರ್ಪಿತವಾದ ನೈವೇದ್ಯ ಪದಾರ್ಥವನ್ನು ತಿನ್ನುತ್ತಾರೆ. ಆದರೆ ಅವರ ಮನಸ್ಸಾಕ್ಷಿ ದುರ್ಬಲ. ಈ ನನ್ನ ಅರಿವಿನ ದುರ್ಬಲ ಸಹೋದರನು ನಾಶಕ್ಕೆ ಗುರಿಯಾಗುತ್ತಾನೆ. ಯೇಸು ಕ್ರಿಸ್ತರು ಅವನಿಗಾಗಿಯೂ ಪ್ರಾಣತ್ಯಾಗ ಮಾಡಲಿಲ್ಲವೇ? ಹೀಗೆ ನೀವು ನಿಮ್ಮ ಸಹೋದರರ ದುರ್ಬಲ ಮನಸ್ಸಾಕ್ಷಿಯನ್ನು ನೋಯಿಸಿ ಅವರ ವಿರುದ್ಧ ಪಾಪ ಕಟ್ಟಿಕೊಳ್ಳುವುದರಿಂದ ಯೇಸು ಕ್ರಿಸ್ತರ ವಿರುದ್ಧವೇ ಪಾಪ ಮಾಡುತ್ತೀರಿ. ನಾನು ತಿನ್ನುವ ಆಹಾರ ನನ್ನ ಸಹೋದರನ ವಿಶ್ವಾಸಕ್ಕೆ ಅಡ್ಡಿಯಾಗುವುದಾದರೆ ಎಂದಿಗೂ ನಾನದನ್ನು ತಿನ್ನಲಾರೆ. ಅವನ ವಿಶ್ವಾಸಕ್ಕೆ ಅಡ್ಡಿಯನ್ನು ತರಲಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನಡೆಸೆನ್ನನು ಪ್ರಭು ಆ ಸನಾತನ ಪಥದಲ್ಲಿ. ಪ್ರಭು, ನೀ ಅರಿತುಕೊಂಡಿರುವೆ ಅಂತರಂಗವನ್ನು. ನಾ ಕೂರುವುದು ಏಳುವುದು ನಿನಗೆ ಗೊತ್ತಿದೆ. ನನ್ನ ಆಲೋಚನೆ ದೂರದಿಂದಲೇ ನಿನಗೆ ತಿಳಿದಿದೆ. ನನ್ನ ನಡೆಯನ್ನು ನಿದ್ರೆಯನ್ನು ನೀ ಬಲ್ಲಾತ. ನನ್ನ ನಡತೆ ಎಲ್ಲವೂ ನಿನಗೆ ಸುಪರಿಚಿತ. ಶ್ಲೋಕ. ನಡೆಸೆನ್ನನು ಪ್ರಭು ಆ ಸನಾತನ ಪಥದಲ್ಲಿ. ನನ್ನ ಅಂತರಂಗವನ್ನು ಉಂಟು ಮಾಡಿದಾತ ನೀನು. ತಾಯ ಗರ್ಭದಲ್ಲೇ ನನ್ನ ರೂಪಿಸಿದಾತ ನೀನು. ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ. ನನ್ನ ಬಗ್ಗೆ ನಿನಗಿರುವ ಪೂರ್ಣ ಅರಿವು ಸಮರ್ಥ. ನಿನಗೆ ವಂದನೆ, ನೀ ನನ್ನ ಭಯಭಕ್ತಿಗೆ ಪಾತ್ರ. ಶ್ಲೋಕ. ನಡೆಸೆನ್ನನು ಪ್ರಭು ಆ ಸನಾತನ ಪಥದಲ್ಲಿ. ತಿಳಿದುಕೋ ದೇವ, ನನ್ನ ಹೃದಯವನ್ನು ಪರೀಕ್ಷಿಸಿ. ಅರಿತುಕೋ ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ. ಕೇಳಿದೆಯೇ ನೋಡು ನನ್ನ ಮಾರ್ಗದಲ್ಲಿ. ನಡೆಸೆನ್ನನು ಆ ಸನಾತನ ಪಥದಲ್ಲಿ. ಶ್ಲೋಕ. ನಡೆಸೆನ್ನನು ಪ್ರಭು ಆ ಸನಾತನ ಪಥದಲ್ಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಛಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನು. ಕೈಗೊಳ್ಳುವನಾಗ ನಿನ್ನ ಬಾಯಿ ಸುರಿದ ಕಟ್ಟಳೆಗಳನ್ನು. ಹಲ್ಲೆಲೂಯ, ಹಲ್ಲೆಲೂಯ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನನ್ನನ್ನು ಆಲಿಸುತ್ತಿರುವವರೇ, ನನ್ನ ಮಾತನ್ನು ಕೇಳಿರಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ದ್ವೇಷಿಸುವವರನ್ನು ಸತ್ಕರಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ. ನಿನ್ನ ಒಂದು ಕೆನ್ನೆಗೆ ಹೊಡೆಯುವವನಿಗೆ ಇನ್ನೊಂದು ಕೆನ್ನೆಯನ್ನು ಒಡ್ಡು. ನಿನ್ನ ಮೇಲಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಒಳ ಅಂಗಿಯನ್ನೂ ತೆಗೆದುಕೊಳ್ಳಲು ಬಿಡು. ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡು. ನಿನ್ನ ಸೊತ್ತನ್ನು ಕಸಿದುಕೊಳ್ಳುವವನಿಂದ ತಿರುಗಿ ಕೇಳದಿರು. ಅಲ್ಲದೆ
ಇತರರು ನಿಮಗೆ ಏನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ನಿಮ್ಮನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದರೆ ಅದೇನು ಪುಣ್ಯ? ಪಾಪಿಷ್ಠರು ಸಹ ತಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸುತ್ತಾರಲ್ಲವೇ? ಉಪಕಾರ ಮಾಡಿದರೆ ಅದೇನು ಪುಣ್ಯ? ಪಾಪಿಷ್ಠರು ಸಹ ಹಾಗೆ ಮಾಡುತ್ತಾರಲ್ಲವೇ? ಸಾಲ ತೀರಿಸುವಂಥ ನಂಬಿಗಸ್ತರಿಗೆ ಸಾಲ ಕೊಟ್ಟರೆ ಅದೇನು ಪುಣ್ಯ? ಕೊಟ್ಟಷ್ಟು ಬರುತ್ತದೆಂದು ಪಾಪಿಷ್ಠರು ಸಹ ಸಾಲ ಕೊಡುತ್ತಾರಲ್ಲವೇ? ಆದ್ದರಿಂದ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಅವರಿಗೆ ಒಳಿತನ್ನೇ ಮಾಡಿರಿ. ಪ್ರತಿಯಾಗಿ ಪಡೆಯುವ ಆಸೆ ಇಡದೆ ಸಾಲ ಕೊಡಿ, ಆಗ ನಿಮಗೆ ಮಹತ್ತಾದ ಸಂಭಾವನೆ ದೊರಕುವುದು. ನೀವು ಮಹೋನ್ನತ ದೇವರ ಮಕ್ಕಳಾಗುವಿರಿ. ದೇವರು ದುರ್ಜನರಿಗೂ ಒಳ್ಳೆಯವರು, ಕೃತಜ್ಞರಿಗೂ ಒಳ್ಳೆಯವರು. ನಿಮ್ಮ ತಂದೆಯಾದ ದೇವರಂತೆ ನೀವು ದಯಾವಂತರಾಗಿರಿ. ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ, ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡುವುದಿಲ್ಲ. ಪರರನ್ನು ದಂಡನೆಗೆ ಗುರಿ ಮಾಡಬೇಡಿ, ದೇವರು ನಿಮ್ಮನ್ನೂ ದಂಡನೆಗೆ ಗುರಿ ಮಾಡುವುದಿಲ್ಲ. ಪರರನ್ನು ಕ್ಷಮಿಸಿರಿ, ದೇವರು ನಿಮ್ಮನ್ನೂ ಕ್ಷಮಿಸುವರು. ಪರರಿಗೆ ಕೊಡಿ, ದೇವರು ನಿಮಗೂ ಕೊಡುವರು. ಅಳತೆಯಲ್ಲಿ ತುಂಬಿ ಕುಲುಕಿ ಅದುಮಿ ತುಳುಕುವಂತೆ ಅಳೆದು ನಿಮ್ಮ ಮಡಲಿಗೆ ಹಾಕುವರು. ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಶಿಲುಬೆ ಮೇಲೆ ಅಘೋರವಾದ ಕಷ್ಟಗಳು ಸಹಿಸುತ್ತಿರುವಾಗಲೂ ಕ್ಷಮಿಸಿದ ಯೇಸು ಮೇಲೆ ನನ್ನ ಪ್ರಿಯ ಸಹೋದರ ಸಹೋದರರೇ ಮತ್ತು ಮಕ್ಕಳ ಯೋಜನರೇ, ಯೇಸು ಸ್ವಾಮಿಯ ಧೋರಣೆಗಳು ಬಹಳ ವಿಚಿತ್ರ. ಯಾಕೆಂದರೆ ನಾವು ಹೇಳೋದು, ನಮ್ಗೆ ಯಾರು ಪ್ರೀತಿ ಮಾಡ್ತಾರೆ, ನಾವು ಒಳಿತನ್ನು ಮಾಡುತ್ತಾರೆ ಅವರನ್ನು ನಾವು ಒಳಿತು ಮಾಡಬೇಕು. ನಮಗೆ ಕೆಟ್ಟದನ್ನು ಮಾಡ್ತಾರೆ, ನಮಗೆ ದ್ರೋಹ ಬಗೆಯುತ್ತಾರೆ, ನಮ್ಮ ಜೀವನ ಕಷ್ಟದ ಮನೆಗೆ ಅವರಿಗೆ ಶಿಕ್ಷೆ ಕೊಡಬೇಕು, ಅದು ಅವರಿಗೆ ಪ್ರತೀಕಾರ ಮಾಡಬೇಕು ಅಂತ ನಮ್ಮ ಯೋಚನೆ, ಹೌದಲ್ವೇ? ಹಾಗಾಗಿ ಯೇಸು ಸ್ವಾಮಿಯವರೇ ವಿರುದ್ಧವಾಗಿ ಹೇಳುತ್ತಾರೆ, ಇಲ್ಲ, ನಿಮಗೆ ಯಾರು ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಗೆ ಯಾರು ಕೆನ್ನೆಗೆ ಹೊಡಿತಾರೆ ಅವರಿಗೆ ಇನ್ನೊಂದು ಕೆನ್ನೆಯನ್ನು ತೋರಿಸಿರಿ, ಹಾಗೆ ನಿಮಗೆ ಬಟ್ಟೆ ಬರೆದುಕೊಳ್ಳೋರು ಎಲ್ಲವನ್ನು ಕೊಡ್ರಿ. ಸಾಧ್ಯವಿದೆಯಾ? ಆದರೆ ಹಾಗೆಲ್ಲ ಯೇಸು ಸ್ವಾಮಿ ಏನು ಹೇಳ್ತಾರೆ, ನಮಗೆ ಮನೋಧಾರಣೆ, ನಮ್ಮ ವಿಚಾರ ಹೇಗಿರಬೇಕಾದ್ರೆ ಕೆಡಿತನ ಬಯಸಬಾರ್ದು. ಯಾರು ಅನ್ಯಾಯ ಮಾಡಿದ್ರು ಯಾವುದನ್ನು ಮಾಡಿದ್ರು ಯೇಸು ಸ್ವಾಮಿಗೆ ಸಮರ್ಪಿಸಬೇಕು. ಅಲ್ಲಿ ಸ್ವರ್ಗಲೋಕದಲ್ಲಿ ದೊಡ್ಡ ಒಂದು ಕೋರ್ಟ್ ಇದೆ, ಅಲ್ಲಿ ಒಂದು ದೊಡ್ಡ ಪೊಲೀಸ್ ಸ್ಟೇಷನ್ ಇದೆ. ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೆಲವು ಕೋರ್ಟ್ನಲ್ಲಿ ತಪ್ಪಿಸ್ಕೊಳ್ಬೋದಲ್ವೇ? ದುಡ್ಡು ಕೊಟ್ಟು ತಪ್ಪಿಸಬೇಕು? ಇಲ್ಲ, ಕಾಯ್ದೆ ಕಾನೂನು ಇದೆ. ಈಗ ನೋಡ್ತೇವೆ, ಕೆಲವೊಂದು ಕಾರಣಗಳು ನಿಜವಾಗಿ ಪೊಲೀಸರು ಶ್ರಮಪಟ್ಟು ಸತ್ಯವನ್ನು ಕಂಡು ಮಾಡ್ತಾಯಿದ್ದಾರೆ. ಆದರೆ ಕೆಲವು ವಿಚಾರಗಳು ಹಾಗೆ ಆಗಲಿಕ್ಕೆ ಸಾಧ್ಯ ಇದೆ. ಕೆಲವೇ ನ್ಯಾಯಾಧೀಶರಿಗೂ ಇಲ್ಲಿ ಹೇಳ್ತಾರೆ, ಗೊತ್ತಿಲ್ಲ, ಹಾಗೆ ಸಾಧ್ಯ ಇದೆ. ಆದರೂ ನಿಜವಾದ ನ್ಯಾಯ ನೀತಿ ಯೇಸು ಸ್ವಾಮಿ ಮಾಡ್ತಾರೆ. ಆದ್ದರಿಂದ ನಮಗೆ ಯಾರು ಇದು ಮಾಡಿದ್ರು ದ್ರೋಹ ಬಯಸದೆ ಅವರಿಗೆ ಕೆಟ್ಟ ದೂರದೆ ಅವರಿಗೆ ಶಾಪ ಹಾಕದೆ ಅವರಿಗೆ ಕೆಡುಕನ್ನು ಬಯಸದೆ ನಾವು ಯೇಸು ಸ್ವಾಮಿ ಜೀವಿಸಲು ಪ್ರಯತ್ನಿಸೋಣ. ಇದು ಸುಲಭವಲ್ಲ. ಇದಕ್ಕೆ ನಮಗೆ ಪ್ರಾರ್ಥನೆ ಬೇಕು, ದೇವರ ವಾಕ್ಯ ನಮಗೆ ಬೇಕು, ಸಂಸ್ಕಾರಗಳು ಬೇಕು. ಯೇಸು ಸ್ವಾಮಿ ಬಲಿ ಪೂಜೆಯಲ್ಲಿ ಸ್ವೀಕರಿಸಿ ಅವರ ಸಾಮರ್ಥ್ಯ ಬೇಕು, ಇಲ್ಲದ ಸಾಧ್ಯನೇ ಇಲ್ಲ. ಇದ್ದಾರೆ ಕೆಲವರು ನೋಡಿ, ಎಷ್ಟೊಂದು ಕಷ್ಟ ಇದು ಮಾಡಿದವರಿಗೆ ಸಂತರು ನೋಡಿ, ರಕ್ತ ಸಾಕ್ಷಿಗಳು ನೋಡಿ, ಎಂದೂ ಕೇಡು ಬಯಸಲಿಲ್ಲ. ಸಂತ ಲಾರೆನ್ಸರಿಗೆ ಅವರು ಬೇಯಿಸಿದಾಗ ಅವರೇನು ಕೆಟ್ಟನ್ನು ಬಯಸಿದ್ರ ಎಲ್ಲ ಅವರಿಗಾಗಿ ಕ್ಷಮಿಸಿ ಸೋತನ್ನು ನಡೆಸಿದರು. ಸಂತ ಸೆಬಾಸ್ಟಿಯನರಿಗೆ ಕೆಲಸವನ್ನು ಬಯಸಿದ್ರ ಮಾಡೋಕ್ಕೆ ಅದೊಂದು ಬಾಣಗಳನ್ನು ಹೆಚ್ಚುಚ್ಚಿದಾಗ ಇಲ್ಲ, ಎಲ್ಲವರಿಗೆ ಸಹಿಸಿದರು, ಸ್ತೋತ್ರ ಸಲ್ಲಿಸಿದರು, ಅವರಿಗಾಗಿ ಪ್ರಾರ್ಥಿಸಿದರು. ಅಷ್ಟು ಉದಾಹರಣೆ ಸಂತ ಸ್ಟೇಫಾನರು ಕಲ್ಲಿಂದ ಕೊಲ್ಲುವಾಗ ಅವರಿಗೆ ಬಗೆದೆ ಎಲ್ಲ ಕ್ಷಮಿಸಿ ಪ್ರಾಣ ತೆತ್ತರು. ಸಂತ ಮರಿಯ ಗೊರಟ್ಟಿಯವರು ಹಾಗೆ ಆಯಿತು, ಅವರಿಗೆ 53 ಸಾರಿ ಚಾಕುವನ್ನು ಹೊಡೆದಾಗ ಕೇಳಿ ತಿಳಿಸದೆ ಕ್ಷಮಿಸಿ ಪ್ರಾರ್ಥಿಸಿದರು. ಅದನ್ನು ನಮ್ಮ ಜೀವನದಲ್ಲೂ ಹಾಗೆ ಆಗಲಿಕ್ಕೆ ಈ ದೇವರಿಂದ ನಮಗೆ ಕೃಪೆಯನ್ನು ಶಕ್ತಿಯನ್ನು ಬಲಿ ಪೂಜೆಯಲ್ಲಿ